ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಬಂಧುಗಳೇ, ಸ್ನೇಹಿತರೆ, ಒಂದು ತಾಯಿ ಕರೆ ಮಾಡಿ ಇಷ್ಟೊತ್ತು ಗಂಟ ಕಣ್ಣೀರಲ್ಲಿ ಅಳ್ತಾ ಇದ್ರು. ಅದನ್ನ ನೇರವಾಗಿ ಆ ಹುಡುಗಿಗೆ ಬೈಯೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಶಿಲ್ಪ, ನೆನ್ನೆ ನಿನ್ನ ತಾಯಿಗೆ ಪಿಜಿ ಮುಂದೆ ಕೆಟ್ಟದಾಗ ಬೈದು ಕಪಾಲೆ ಕೊಡ್ದ್ಬಿಟ್ಟು ಹೋಗಿದ್ದೆ 2 ಬಾರಿ. ಶಿಲ್ಪ, ನೀನೀಗ ಬ್ಯಾಂಗ್ಳೂರ್ಲಿ ಇದೆಯಾ? ನಿಮ್ ತಾಯಿನೇ ಈ ವಿಡಿಯೋನ ಮಾಡಕ್ ಕೇಳಿದ್ರು. ನೋಡಿ ಸ್ನೇಹಿತರೆ, ಯಾರೋ ನನ್ನ ನಂಬರ್ನ ಕೊಟ್ಟು ಈ ವಿಡಿಯೋನ ಆ ಹುಡುಗಿಗೆ ನೇರವಾಗಿ ನೀವು ಮಾತಾಡಿ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ. ಶಿಲ್ಪ, ನೀನು ಬ್ಯಾಂಗ್ಳೂರಲ್ಲಿ ಕೆಟ್ಟ ಕೆಲಸ ಮಾಡಿಕೊಂಡು ಕುಡ್ಕೊಂಡು 28 ವರ್ಷಕ್ಕೆ ಯಾವುದೋ ಹುಡುಗನ ಜೊತೆ ಓಡಾಡ್ಕೊಂಡಿದ್ಯಾ? ಅದನ್ನ ಗಮನಿಸಿದ ನಿನ್ನ ತಾಯಿ ನೇರವಾಗಿ ನಿನ್ನ ಬ್ಯಾಂಗ್ಳೂರಿಗೆ ಪಿಜಿಗೆ ಬಂದು ಬೆಳಗ್ಗೆ 9:30 ರಾತ್ರಿ 11:00 ಕಾದು ಕೂತಿರುವಾಗ ನಿನ್ನ ಬಾಯ್ ಫ್ರೆಂಡ್ ಜೊತೆಗೆ ಪಿಜಿ ಮುಂದೆ 11:00 ಬರ್ತೀಯಾ? ಅದು ತೇಲಾಡ್ಕೊಂಡು ಬಂದಿದ್ಯಾ? ಅದನ್ನ ನೋಡಿದ ತಾಯಿ ಕಪಾಲಕ್ಕೆ ಇನ್ನೂ ಒಡೆದೇ ಇಲ್ಲ. ಅವರು ನಿನ್ನ ಎಳೆದಾಡಿ ನನ್ನ ಮಾನ ಕಳೀತಾ ಇದೆಯಾ ಅಂತ ತಾಯಿ ನಿನಗೆ ಬೈದಿದ ತಕ್ಷಣ ಅಲ್ಲೊಂದೇಟು ಕಪಾಲಕ್ಕೆ ಹೊಡೆದಿದ್ಯಾ. ನಿನ್ನೆ ಮೈಸೂರಿಗೂ ಬಂದು ನಿನ್ನ ಸ್ನೇಹಿತರ ಮನೆ, ನಿಮ್ಮ ತಾಯಿಯವರ ರಿಲೇಷನ್ ಮನೆ ಮುಂದೆ ಬಂದು ಅಲ್ಲಿ ಹೊಡೆದಿರೋ ಒಂದು ಏಟಿಗೆ ಇಲ್ಲಿ ಬಂದು ತೀರಿಸ್ಕೊಂಡು ಹೋಗಿದ್ಯಾ. ಖಂಡಿತ ನಿನ್ಗೆ ಭಗವಂತ ಒಳ್ಳೇದ್ ಮಾಡಲ್ಲ. ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು 2 ವರ್ಷದಿಂದ ಯಾವುದೋ ಹುಡುಗನ ಜೊತೆ ಓಡಾಡ್ತಿದ್ಯಾ. ತಾಯಿ ಎಲ್ಲಿ ಕೇಳ್ಬಿಡ್ತಾಳೆ, ಸರಿ ತಪ್ಪನ್ನ ಕೇಳ್ತಾಳೆ ಅಂತ ತಾಯಿಗೆ ತಿಂಗಳಿಗೆ 5,000 ರೂಪಾಯಿ ಹಣವನ್ನ ಹಾಕ್ತಾ ಇದೀಯಾ. 2 ವರ್ಷಗಳ ಕಾಲ ತಾಯಿಗೆ ನೀನು ಹಣನ ಇವತ್ತಿಗೂ ಹಾಕ್ತಾ ಇದೀಯಾ. ಅದು ತಪ್ಪಲ್ಲ. ಆದ್ರೆ ನಿನ್ನ ಸಂಪಾದನೆ ಮಾಡ್ಕೊಳ್ಳೋದ್ ಜೊತೆಗೆ ಈ ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗ್ತಾ ಇದೆ? 28 ವರ್ಷಕ್ಕೆ ಯಾರನ್ನೂ ಮದುವೆ ಆಗದೆ ಒಂದು ಹುಡುಗನ ಜೊತೆ ಓಡಾಡ್ಕೊಂಡು ಈ ರೀತಿ ಕೆಟ್ಟ ಕೆಲಸ ಮಾಡ್ಕೊಂಡಿದ್ಯಲ್ಲ ಶಿಲ್ಪ ಮೇಡಮ್ ಅವರೇ. ನಿನಗೆ ಹೊಡೆದಿದ್ದ ತಪ್ಪಿಗೆ ಅದು ಹೊಡೆದಿದ್ದ ತಪ್ಪಲ್ಲ, ನೀನು ಮಾಡಿದ ಕೆಟ್ಟ ಕೆಲಸಕ್ಕೆ ಕುಡ್ಕೊಂಡು ತಿರುಗಾಡ್ತಿದ್ಯಾ ಅಂತ ಹೇಳಿ ಆ ಒಂದು ಬೇಜಾರಲ್ಲಿ ಆ ತಾಯಿ ತನ್ನ ಮಗಳು ಏನೋ ಒಂದು ಕೆಲಸಕ್ಕೆ ಹೋಗ್ತಾಳೆ, ಚೆನ್ನಾಗಿ ವಿದ್ಯೆ ಮಾಡಿದ್ದಾಳೆ, ವಿದ್ಯಾಭ್ಯಾಸ ಮಾಡಿ ಮುಗಿಸ್ಕೊಂಡಿದ್ದಾಳೆ ಅಂತ ಹೇಳಿ, ಒಂದು ಒಳ್ಳೆ ಕೆಲಸ ಇದ್ದಾಳೆ ಅಂತ ಹೇಳಿ ನೀನು ಫೋನನ್ನ 4 ದಿನ ಆದ್ರೂ ಫೋನ್ ಎತ್ತದೇ ಇರೋದ್ರಿಂದ ಆ ಕಾರಣದಲ್ಲಿ ತಾಯಿ ನೀನು ಇರೋ ಜಾಗಕ್ಕೆ ಹುಡಿಕೊಂಡು ಬಂದಿದ್ದು ಏನಕ್ಕೆ ಅಂದ್ರೆ ಎಲ್ಲಾರು ಅನಾರೋಗ್ಯದಲ್ಲಿ ಬಿದ್ದಿದ್ಯಾ ಅಂತ ಆ ಒಂದು ಬೇಜಾರಲ್ಲಿ ಬಂದಿದ್ದ ತಾಯಿನ 11:00 ಒಂದು ಹುಡುಗನ ಜೊತೆ ನಿನಗೂ ಒಂದು ಮುಂದಕ್ಕೆ ಮದುವೆ ಆಗತ್ತೆ, ಒಂದು ಮಕ್ಕಳಾಗ್ಬೋದು. ನಿನ್ನ ಮಗಳು ನಿನ್ನ ಮುಂದೆ ಕುಡ್ಕೊಂಡು ಇನ್ನೊಂದು ಹುಡುಗನ ಜೊತೆ ಪಿಜಿ ಹತ್ರ ಈ ರೀತಿ ಕುಡಿದ್ಬಿಟ್ಟು ಬಂದ್ರೆ ಯಾವ ತಾಯಿ ಕೂಡ ಸುಮ್ಮನಿರ್ತಾಳೆ? 9 ವರ್ಷ ನಿನ್ನ ತಂದೆ ತೀರೋಗಿ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ನಿಮ್ಮ ತಂದೆ. ಅವತ್ತಿಂದ ಇವತ್ತವರೆಗೂ ನಿನ್ನ ತಾಯಿ ಇದುವರೆಗೂ ಯಾವ ಗಂಡಸನ್ನು ಕೂಡ ಕಣ್ಣೆತ್ತು ನೋಡ್ದೆ ನನ್ನ ಒಬ್ಬಳೇ ಮಗಳು ಸಾಕು, ಅವಳಿದ್ರೆ ಸಾಕು ನನ್ನ ಜೀವನ, ಅವಳೇ ನನ್ನ ಪ್ರಪಂಚ, ಅವಳೇ ನನ್ನ ಸರ್ವಸ್ವ ಅಂತ ಗಂಡ ಇಲ್ಲ ಅಂದ್ರು, ಗಂಡ ತೀರೋಗಿದ್ರು. ಎಷ್ಟು ದುಃಖದಲ್ಲಿ ನಿನ್ನನ್ನು ಮಾತ್ರ ಅಷ್ಟು ಮಟ್ಟಿಗೆ ಬೆಳೆಸಿವತ್ತು ಒಂದು ಕಂಪ್ನಿಲೇ ನಿನಗೆ 45,000 ರೂಪಾಯಿ ಸಂಬಳ ಬಂದ್ರು ತಾಯಿಗೆ 5,000 ರೂಪಾಯಿ ನೀನು ಕಳಿಸ್ತಿದ್ದೆ. ಯಾವತ್ತೂ ಆ ತಾಯಿ ಅದನ್ನು ಬೇಜಾರು ಮಾಡ್ಕೊಳ್ಳದೆ ಇದ್ರೆ ನೀನು ಕುಡಿದಿರೋದನ್ನ ನೋಡಿ ಯಾರೋ 4 ಜನ ಮಾಹಿತಿ ಕೊಟ್ಟರು. ತಪ್ಪು ಸರಿ ಅನ್ನೋದನ್ನ ಅಲ್ಲಿ ತಾಯಿ ಕೇಳಬೇಕಾಯ್ತು. ಆದರೂ ಯಾವ ಮಗಳು ಕೂಡ ಆ ರೀತಿ ಕುಡಿದ್ಬಿಟ್ಟು ಬಂದಾಗ ತಪ್ಪು ಸರಿ ಕೇಳೋದಿಲ್ಲ, ಕೆನ್ನಾಗಿ ಹೊಡೆದೇ ಹೊಡಿತಾರೆ. ತಂದೆ ತಾಯಿಗೆ ಅಧಿಕಾರ ಇಲ್ಲದೆ ಇನ್ನು ಯಾರಿಗ ಅಧಿಕಾರ ಇರುತ್ತೆ ಹೊಡೆಯೋದಕ್ಕೆ ಬೋಯೋದಕ್ಕೆ? ನೋಡಮ್ಮ ಶಿಲ್ಪ ಮೇಡಮ್ ಅವರೇ, ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಇವತ್ತು ನಿನ್ನ ತಾಯಿ ಹೊಡೆದಿದ್ದಕ್ಕೆ ನಿನ್ನ ತಾಯಿಗೆ ರಿಟರ್ನ್ ಹೊಡೆದೆ, ನಾಳೆ ಸಮಾಜ ನಿನ್ಗೆ ಹೊಡಿತದೆ. ಇವತ್ತು ಪ್ರೀತಿಸ್ಕೊಂಡು ನಿನಗೆ ಎಣ್ಣೆ ಹೊಡೆಯೋದು ಕಲ್ಸ್ಕೊಟ್ಟು ಕೆಟ್ಟದನ್ನೆಲ್ಲ ಕಲ್ಸ್ಕೊಟ್ಟು ನಿನ್ನ ಓಡಾಡಿಸ್ತಾ ಇದ್ದಾನಲ್ಲ ಬ್ಯಾಂಗ್ಳೂರಲ್ಲಿ ಬಾಯ್ ಫ್ರೆಂಡ್, ಅವನು ಒಂದಿನ ರಸ್ತೆಯಲ್ಲಿ ನಿನ್ನ ಕಪಾಲಕ್ಕೆ ಹೊಡೆದೇ ಹೊಡಿತಾನೆ. ಆವಾಗ ನಿನ್ನ ತಾಯಿ ಮನೆ ಮೈಸೂರಿಗೆ ಬಂದೇ ಬತ್ತೀಯ. ಈ ವಿಡಿಯೋನ ಬಂಧುಗಳೇ ಶೇರ್ ಮಾಡಿ. ಶಿಲ್ಪ, ನೀನು ಎಲ್ಲಿದ್ರು ಚೆನ್ನಾಗಿರ್ತೀಯ, ನಾನು ಅನ್ಕೋಬೇಡ. ತಾಯಿ ಇವತ್ತು ಗಂಡ ಇಲ್ಲದೆ 9 ವರ್ಷ ನಿನ್ನ ಸಾಕಿದ ಪ್ರೀತಿ ವಾತ್ಸಲ್ಯಕ್ಕೆ ನೀನು ಕೊಟ್ಟಂತ ಏಟು ಸಂಬಂಧಿಕರ ಮುಂದೆ ಕಪಾಲ ಕೊಡ್ದಿದ್ಯಾ. ಅವ್ರು ಹೊಡೆದಿದ್ದು ಏನಕ್ಕೆ, ನೀನು ಹೊಡೆದಿದ್ದು ಏನಕ್ಕೆ ಅಂತ ನಿನಗೂ ಗೊತ್ತಿದೆ. ನೀನು ಒಂದು ಹೆಣ್ಣಿಗೆ ಸಂಬಂಧಿಕರ ಮುಂದೆ ಹೊಡೆದಿದ್ಯಾ. ಇವತ್ತು ಆ ಸಂಬಂಧಿಕರು ನಿನ್ನ ತಾಯಿಗೆ ಏನಂದ್ರಂತ ಗೊತ್ತೇನಮ್ಮ? ಚೆನ್ನಾಗಿ ಓದಿಸಿ ಬ್ಯಾಂಗ್ಳೂರ್ ಕಳ್ಸಿದಿಕ್ಕೆ ಸರಿಯಾದ ಪ್ರತಿಫಲ ನಿನ್ನ ಮಗಳು ಕೊಟ್ಟಿದ್ದಾಳೆ. ತಲೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಿದ್ದಲ್ಲ ಮಗಳು ಅಂತ ಸರಿಯಾದ ಪೂಜೆ ಮಾಡೋಳ ಅಂತ ಹೇಳಿ ನಿನ್ನ ತಾಯಿಗೆ ಇಡೀ ರಾತ್ರಿ ಫುಲ್ ಅವಮಾನ ಮಾಡಿದ್ದಾರೆ. ಈಗ ನೀನು ಸಂತೋಷ ಪಡು. ನಿನ್ನನ್ನು ಚೆನ್ನಾಗಿ ಓದಿಸಿ ಬ್ಯಾಂಗ್ಳೂರ್ ಕಳ್ಸಿದಿಕ್ಕೆ ಇವತ್ತು ಒಳ್ಳೆ 45,000 ಸಂಬಳ ತಗೋತಿದ್ಯಾ. ಏನಕ್ಕದು? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಎತ್ತ ತಾಯಿ ಹೊಡೆಯಷ್ಟು ತಾಯಿಗೆ ನಿನಗೆ ಹೊಡೆಯೋಕೆ ರೈಟ್ಸ್ ಐತೆ, ನೀನು ತಾಯಿ ಹೊಡೆಯೋ ರೈಟ್ಸ್ ಅಲ್ಲ, ಅದನ್ನು ತಿಳ್ಕೋಬೇಕು. ಆಮೇಲೆ ಅದು ಕೆಟ್ಟ ತಾಯಿ ಆದರೆ ನೀನು ಹೊಡಿ, ನಾನೇ ಹೇಳ್ತೀನಿ, ಸಮಾಜ ಹೇಳುತ್ತೆ, ಅದಕ್ಕೊಂದು ಕಾನೂನು ಇದೆ. ಒಳ್ಳೆ ತಾಯಿ ಜೀವನ ಪೂರ್ತಿ ನಿನಗಾಗಿ ತ್ಯಾಗ ಮಾಡಿದ್ದು ಅಂತ ತಾಯಿಗೆ ಹೊಡೆದಿದ್ಯಾ. ನಾನು ಎಲ್ಲರಿಗೂ ಕೇಳೋದು, ಸಮಾಜಕ್ಕೆ ಜಾಸ್ತಿ ಪ್ರೀತಿ ಮಾಡಬೇಡಿ ಕಣ್ರಿ.
ನಿಮ್ಮ ಮಕ್ಕಳನ್ನ ನೀವು ಹಚ್ಕೋಬೇಡಿ ಕಣ್ರಿ. ನಿಮ್ಮ ಮಕ್ಕಳು ನಿಮ್ಗೆ ಆಗಲ್ಲ ಕಣ್ರಿ. ಆ ಆಸೆ ಬಿಟ್ಟುಬಿಟ್ಟು ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ. ಎಲ್ಲಾನು ಮಕ್ಕಳ ಹೆಸ್ರಿಗೆ ಮಾಡಿ 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 ಹಾಳಾಗಿ ಹೋಗ್ಬೇಡಿ. ನಾನು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವೇನು ಏನ್ ಬೇಕಾದ್ರೂ ನನಗೆ ಬೈಕೊಳ್ಳಿ. ದಯವಿಟ್ಟು ತಂದೆ ತಾಯಿಗಳ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಆ ತಾಯಿಗೆ ಬಿದ್ದ ಹೇಟು ಎಷ್ಟೋ ತಂದೆ ತಾಯಿಗಳಿಗೆ ಬಿದ್ದಿದೆ, ಬೀಳ್ತಾನೂ ಇದೆ, ಮುಂದಕ್ಕೆ ಬೀಳಬಹುದು. ಯಾವುದೇ ಕಾರಣಕ್ಕೂ ಮಕ್ಕಳ ಹೆಸರಿಗೆ ನಿಮ್ಮ ಪ್ರಾಪರ್ಟಿಗಳನ್ನ ಬರಿಬೇಡಿ. ಮಕ್ಕಳು ನಮ್ಮ ಜೀವನದಲ್ಲಿ ಮಕ್ಕಳು ನಮ್ಗೆ ಆಗಲ್ಲ 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 ಆ ಮಕ್ಕಳು ನಂಬ್ಕೊಂಡು ಬದುಕ್ತಿರುವಂತ ತಂದೆ ತಾಯಿಗಳೇ. ಎಷ್ಟೊಂದು ಜನ ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಬರೋದು ಇವತ್ತು ಕಪಾಲಕ್ಕೆ, ಕೆನ್ನೆಗೆ, ಎದೆಗೆ ಒದಸ್ಕೊಂಡು ಭಿಕ್ಷುಕರಿಗೆ ಊಟ ಹಾಕ್ದಂಗೆ, ನಾಯಿಗೆ ಊಟ ಹಾಕ್ದಂಗೆ ತಂದೆ ತಾಯಿಗಳಿಗೆ ಯಾವುದೋ ಮೂಲೆಯಲ್ಲಿ ಕೂರಿಸ್ಕೊಂಡು ಊಟ ಹಾಕ್ತಿರುವಂತ ಎಷ್ಟೊಂದು ಜನ ಇದ್ದಾರೆ. ಇವತ್ತು ಆ ತಂದೆ ತಾಯಿಗಳನ್ನ ಕೇಳಿದ್ರೆ ಹೇಳ್ತಾರೆ, ಸರ್ ಮನೇಲಿ ಭಿಕ್ಷುಕಿನಿಂತ ಕೀಳಾಗಿ ನೋಡ್ತಾರೆ ಸರ್, ನನ್ನ ಸೊಸೆ ಭಿಕ್ಷುಕಿನಿಂತ ಕೀಳಾಗಿ ನೋಡ್ತಾ ಇದ್ದಾಳೆ, ನನ್ನ ಮಗ ಮದುವೆ ಆಗೋ ತನಕ ಚೆನ್ನಾಗಿದ್ದ, ಇವತ್ತು ಹೆಂಡತಿ ಮಾತು ಕೇಳ್ಕೊಂಡು ನಾಯಿಗಿಂತ ಕೀಳಾಗಿದ್ದಾನೆ, ಬ್ಯಾಗ್ನ ಬಿಸಾಕ್ತಾರೆ, ತರಕಾರಿಗೆ ಹೋಗು, ಹತ್ತೋಗೊಬ್ಬ ಮಕ್ಕಳು ಸ್ಕೂಲಿಗೆ ಬಿಡು ಅಂತ ಹೇಳಿ ಜವಾನಂತರ ಟ್ರೀಟ್ ಮಾಡ್ತಾವ್ರೆ ಅಂತ ಎಷ್ಟೊಂದು ಜನ ಕಳೆದ ವಿಡಿಯೋಗಳಲ್ಲಿ ನಾನು ಮಾಡಿದಂಥ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ. ಇಷ್ಟಾದರೂ ಸ್ವಲ್ಪ ಜನ ತಂದೆ ತಾಯಿಗೆ ಬುದ್ಧಿ ಬರಲ್ಲ ಅಂತಂದ್ರೆ ನಾನೇನು ನೋಡಲ್ಲ. ಈ ಥರ ಸಾವಿರಾರು ವಿಡಿಯೋಗಳನ್ನ ಹಾಕ್ತಾ ಇದ್ದೇನೆ. ತಂದೆ ತಾಯಿಗಳು ಈಗಾದರೂ ಬುದ್ಧಿ ಕಲೀರಿ. ಮುಂದಿನ ಜನರೇಷನ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ. ತಾಯಿಗೆ ಕುಡಿದ್ಬಿಟ್ಟು ಹೊಡೆಯುವಂಥ ಶಿಲ್ಪಾ ಮೇಡಮ್ ಅವರೇ, ನೀವು 27-28 ವರ್ಷ ನಿಮ್ಗೆ ಆಗಿರ್ಬೋದು. ಇವತ್ತಿಲ್ಲ ನಾಳೆ ಯಾವುದೊಂದು ಹುಡುಗನ ಮದುವೆ ಆಗ್ತಿರಲ್ವಾ, ಇವ್ನು ಬಿಟ್ಟು ಹೋಗ್ತಾನೆ, ಅದು ನನಗೆ ಗೊತ್ತು. ಒಬ್ಬ ಕುಡುಕ ಈ ವಯಸ್ಸಿಗೆ ನಿನ್ಗೆ ಕುಡಿಯೋದನ್ನ ಕಲಿಸಿರೋ ಬಾಯ್ ಫ್ರೆಂಡ್ ನೀನು ಬಿಟ್ಟು ಹೋಗ್ತಾನೆ. ಯಾವನಾರು ಒಬ್ಬನೇ ನೀನು ಕಟ್ಕೋತೀಯಲ್ವಾ, ಕಪಾಲಕ್ಕೆ ಹೊಡಿತಾನೆ ನೋಡ, ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿ ಹೊಡಿತಾನೆ ಅವನೊಂದಿನ. ಅವತ್ತು ನಿನಗೆ ಬುದ್ಧಿ ಬರುತ್ತೆ. ಅವತ್ತು ತಂದೆ ತಾಯಿ ಬೆಲೆ ಗೊತ್ತಾಗುತ್ತೆ. ಶಿಲ್ಪ, ಅಲ್ಲಿ ತನಕ ನಿನಗೆ ಬೆಲೆ ಗೊತ್ತಾಗಲ್ಲ. ಕುಡ್ಕೊಂಡು ಮಜಾ ಮಾಡು. ಒಳ್ಳೆ ಸಂಬಳ ಇದೆಯಲ್ವಾ, ಕಂಪನಿ ಸಂಬಳ, ಮಜಾ ಮಾಡು. ನಿನಗೂ ಆರೋಗ್ಯ ಕೆಡುತ್ತೆ. ಒಬ್ಬ ಭಗವಂತ ಇದನ್ನು ನೋಡ್ತಾ ಇದ್ದಾನೆ, ಈ ಥರ ವಿಡಿಯೋಗಳನ್ನ ನೋಡ್ತಾ ಇದ್ದಾನೆ, ನಿನ್ನ ಆಟನೂ ನೋಡ್ತಾ ಇದ್ದಾನೆ. ಇವತ್ತಿಲ್ಲ ನಾಳೆ ನಿನಗೆ ಅಂತ್ಯ ಇದ್ದೇ ಇದೆ. ಆದರೆ ಅಂತ್ಯ ಸಾಮಾನ್ಯವಾದ ಅಂತ್ಯ ಬರೋಲ್ಲ. ಭಗವಂತ ಏನು ಕೊಡಬೇಕೋ ಸರಿಯಾದ ಕೊಡ್ತಾನೆ. ನರಳಿ ಸಾಹಿತ್ಯ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಈ ಕನ್ನಡಿಗನ ಬೆಳೆಸಿ.